ಹಾಸನ ವಿಧಾನಸಭಾ ಉಪಚುನಾವಣಾ ಮತ ಎಣಿಕೆ ಇಂದು ನಡೆದಿದ್ದು ಅಂತಿಮವಾಗಿ ರಾಜ್ಯದ ಮತದಾರರು ಎನ್ಡಿಎ ಮೈತ್ರಿಕೂಟವನ್ನು ತಿರಸ್ಕರಿಸಿದ್ದಾರೆ. 3 ಕ್ಷೇತ್ರಗಳಲ್ಲಿಯೂ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲುವಿನ ನಗೆಯನ್ನು ಬೀರಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು ದಕ್ಷಿಣ ಕನ್ನಡ ಕಾಂಗ್ರೆಸ್ ಕಚೇರಿ ಎದುರು ಪಟಾಕಿಯನ್ನು ಸಿಡಿಸಿ ಜೈಕಾರವನ್ನು ಹಾಕಿ ಸಂಭ್ರಮಿಸಿದರು. ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಪದ್ಮರಾಜ್, ಸಮೀಕ್ಷೆಗಳು ಎಲ್ಲವೂ ಉಲ್ಟಾ ಹೊಡೆದಿದ್ದು ಕಾಂಗ್ರೆಸ್ ಅದ್ಭುತ ಸಾಧನೆ ಮಾಡಿದೆ ಎಂದರು. ಕರ್ನಾಟಕದ 3 ಕ್ಷೇತ್ರಗಳಲ್ಲಿ ನಡೆದಂತಹ ಉಪಚುನಾವಣೆಗಳಲ್ಲಿ ಬಹುಶಃ ಎಲ್ಲ ಸಮೀಕ್ಷೆಗಳನ್ನು ಮೀರಿ ಇವತ್ತು ಏನು ವಿರೋಧ ಪಕ್ಷಗಳ ಒಂದು ಅಪಪ್ರಚಾರದ ನಡುವೆಯೂ ಇಬ್ಬರು ಮುಖ್ಯಮಂತ್ರಿಗಳ ವಿರೋಧ ಪಕ್ಷದ ಮುಖ್ಯಮಂತ್ರಿಗಳ ಪುತ್ರರನ್ನು ಕೂಡ ಕಣಕ್ಕಿಳಿಸಿದ್ದರೂ ಕೂಡ ಇವತ್ತು ನಮ್ಮ ಕೇಂದ್ರ ಸರ್ಕಾರದ ಯಾವ ರೀತಿಗಳಲ್ಲಿ ಚುನಾವಣೆಗಳನ್ನು ಮ್ಯಾನೇಜ್ ಮಾಡುತ್ತೆ ಇದೆಲ್ಲದನ್ನು ಮೀರಿ ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಈ ರಾಜ್ಯದಲ್ಲಿ ನಡೆಸುತ್ತಿರುವಂಥ ಒಂದು ಸರ್ಕಾರ ಯಾವ ರೀತಿ ಅಭಿವೃದ್ಧಿ ಪೂರ್ವಕವಾಗಿ ಕೆಲಸ ಮಾಡ್ತಾ ಇದೆ, ಜನಪರ ಆಡಳಿತವನ್ನು ನೀಡುತ್ತಿದೆ. ಇದರ ಬಗ್ಗೆ ನಮ್ಮ ರಾಜ್ಯದ ಜನತೆ, ವಿಶೇಷವಾಗಿ ಚನ್ನಪಟ್ಟಣ ಇರ್ಬೋದು, ಶಿಗ್ಗಾಂವ್ ಇರ್ಬೋದು ಅಥವಾ ನಮ್ಮ ಸಂಡೂರು ಇರ್ಬೋದು, ಈ 3 ಕ್ಷೇತ್ರಗಳ ಜನತೆ ಕಾಂಗ್ರೆಸ್ ಪಕ್ಷವನ್ನು ಅತ್ಯಧಿಕ ಮತಗಳಿಂದ ಇವತ್ತು ಚುನಾವಣೆಯಲ್ಲಿ ವಿಜಯಿಗಳನ್ನಾಗಿ ಮಾಡಿರುವಂಥದ್ದು ನಮ್ಮ ಮಾನ್ಯ ಶ್ರೀಮಾನ್ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ಹಾಗೆ ಮಾನ್ಯ ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರು KPCC ಅಧ್ಯಕ್ಷರು, ಇವರ ಒಂದು ನೇತೃತ್ವದಲ್ಲಿ ಎಲ್ಲ ನಾಯಕರ ಒಂದು ಸಾಗೂಡಿಕೆಯಲ್ಲಿ ಈ ವಿಜಯ ಪ್ರಾಪ್ತಿಯಾಗಿದೆ. ಜನರನ್ನು ವಿಶೇಷವಾಗಿ ಅಭಿನಂದಿಸ್ತಿದ್ದೇನೆ, ಅದರ ಒಟ್ಟಿಗೆ ನಮ್ಮ ನಾಯಕರನ್ನು ಅಭಿನಂದಿಸ್ತಿದ್ದೇವೆ. ಬಹುಶಃ ಇದು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ಮುಂದಿನ ಉಳಿದ ಅವಧಿಯಲ್ಲೂ ಕೂಡ ಒಂದು ಒಳ್ಳೆಯ ಸರ್ಕಾರವನ್ನು ಅವರು ಯಾವುದು ನೀಡ್ತಾ ಬರ್ತಾ ಇದ್ದಾರೆ. ನೀವು ಯಾರ ಅಪಪ್ರಚಾರಗಳಿಗೆ ನೀವು ತಲೆ ತಗ್ಗಿಸುವಂಥ ವಿಚಾರಗಳಿಲ್ಲ, ನಿಮ್ಮೊಟ್ಟಿಗೆ ನಾವಿಂದಿದ್ದೇವೆ ಅಂತ ಹೇಳುವಂಥ ಒಂದು ಸ್ಪಷ್ಟ ಸಂದೇಶವನ್ನು ಈ ಕ್ಷೇತ್ರದ ಜನತೆಗಳು ನೀಡಿದ್ದಾರೆ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತಿದ್ದೇನೆ. ಹಾಗೆ ವಾಯ್ನಾಡಿನಲ್ಲಿ ವಿಶೇಷವಾಗಿ ನಮ್ಮ ನಾಯಕಿ ರಾಜೀವ್ ಗಾಂಧಿಯವರ ಒಂದು ಸಹೋದರಿ ಪ್ರಿಯಾಂಕಾ ಗಾಂಧಿಯವರು ಕೂಡ ರಾಹುಲ್ ಗಾಂಧಿಯವರು ಯಾವ ಅಂತರದಿಂದ ವಿಜಯವನ್ನು ಅಲ್ಲಿ ವಿಜಯ ಆಗಿದ್ದರು ಅದೇ ಅಂತರ ಹತ್ರ ಇವತ್ತು ದಾಪುಗಾಲ ಇಟ್ಟು ಇಲ್ಲಿಯೂ ಕೂಡ ಸ್ಪಷ್ಟ ಒಂದು ಬಹುಮತದಿಂದ ಇವತ್ತು ಆಯ್ಕೆ ಆಗಲಿಕ್ಕೆ ಇದ್ದಾರೆ. ನಾನು ಅವರನ್ನು ಕೂಡ ಅಭಿನಂದಿಸ್ತಿದ್ದೇವೆ. ವಿಶೇಷವಾಗಿ ಇದೆಲ್ಲ ಯಾವ ದಿಕ್ಸೂಚಿ ಅಂತ ಹೇಳಿದರೆ ಮುಂದಿನ ದಿವಸಗಳಲ್ಲಿ ನಮ್ಮ ದೇಶದಲ್ಲಿ ರಾಹುಲ್ ಗಾಂಧಿಯವರನ್ನು ಪ್ರಧಾನಮಂತ್ರಿ ಖಂಡಿತವಾಗಿ